ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ. ರಾತ್ರಿ ಬಾದಾಮ್ ನೆನೆಸಿದ್ದೆ, ನಾನು ತಿಂದಾಯಿತು. ಹಾಗೆ ಮೊನ್ನಮ್ಮ ಅವರೆಕಾಳು ಉಪ್ಪಿಟ್ಟು ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋದು ಬೇಡ ಅಂಥೇಳಿ ಒಣಮೆಣ್ಸಿನ್ಕಾಯಿ ಹಾಕೋಣ ಅಂಥೇಳಿ. ಅವರೆಕಾಯಿ ಇರಲಿಲ್ಲ, ಇದಕ್ಕಿನ ಬೇಳೆ ಮಾಡಿದ್ನಲ್ಲ ಅದೇ ಇತ್ತು, ಅದಕ್ಕೆ ಇದನ್ನೇ ಹಾಕೋಣ ಅಂಥೇಳಿ ಮಾಡ್ತಾ ಇರೋದು. ಹಾಗೆ ಅದ್ರ ಜೊತೆಗೆ ರವೆ ಬೇಡ ಅಂಥೇಳಿ ಅಕ್ಕಿ ನುಚ್ಚಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂಥೇಳಿ ಹುರಿದಿಟ್ಟಿದ್ದೀನಿ. ಇವಾಗ ಮಾಡಬೇಕು. ಹಾಗೆ ಏರ್ ಪ್ಯಾಕ್ ಹಾಕೋಣ ಅಂಥೇಳಿ ನಿನ್ನೆ ತಲೆಗೆ ಸ್ನಾನ ಮಾಡಲಿಲ್ಲ, ಇವತ್ತು ಏರ್ ಪ್ಯಾಕ್ ಹಾಕೋಣ ಅಂಥೇಳಿ ಸ್ವಲ್ಪನೇ ನೆಲ್ಲಿಕಾಯಿ ಪೌಡರ್ ಇತ್ತು. ಅದಕ್ಕೆ ಏನು ಮಾಡೋದು, ಸಾಕಾಗಲ್ಲ ಅಂದ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮೆಹಂದಿ ಪುಡಿ ಇತ್ತು, ಅದು ಕೂಡ ಸ್ವಲ್ಪನೇ ಇತ್ತು. ಅದೆರಡು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು ಎಗ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಏರ್ ಪ್ಯಾಕ್ ಹಾಕಬೇಕು. ಒಂದು ಏರ್ ಪ್ಯಾಕ್ ಆದಂಗೆ ಆಗುತ್ತೆ, ಸ್ವಲ್ಪ ಮೆಹಂದಿ ಹಾಕಿರೋದ್ರಿಂದ ಮೆಹಂದಿ ಹಾಕ್ದಂಗೂ ಕೂಡ ಆಗುತ್ತೆ. ಅದಕ್ಕೆ ಅಂದರೆ ಮೆಹಂದಿ ಹಾಕಬೇಕು ಅಂತೇನು ಇರಲಿಲ್ಲ. ಆಮೇಲೆ ನನಗೆ ನೆಲ್ಲಿಕಾಯಿ ಪೌಡರ್ ಸ್ವಲ್ಪನೇ ಇದ್ದಿದ್ದು, ಅಂದರೆ ಏರ್ ಪ್ಯಾಕ್ ಪೌಡರ್ಗಳೆಲ್ಲ ಖಾಲಿ ಆಯಿತು. ಅದಕ್ಕೆ ಇಷ್ಟೇ ಇತ್ತಲ್ಲ, ಸಾಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಮೆಹಂದಿನ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ಏನು ಹೇಳ್ತಾರೆ, 2 in 1 ಅಂತ ಹೇಳ್ಬೋದು. ಏರ್ ಪ್ಯಾಕ್ ಪ್ಲಸ್ ಮೆಹಂದಿ ಎರಡೂ ಆದಂಗೆ ಆಗುತ್ತೆ. ಎರಡೂ ಕೂಡ ಏರ್ ಪ್ಯಾಕೆ, ಆದರೆ ಮೆಹಂದಿ ಕಲರ್ ಕೊಡುತ್ತೆ ವೈಟ್ ಏರ್ಸ್ಗೆ. ನೆಲ್ಲಿಕಾಯಿ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ಅಷ್ಟೇ. ಓಕೆ, ಇದಕ್ಕೆ ಆಮೇಲೆ ಹಚ್ಕೋತೀನಿ. ಫಸ್ಟ್ ಇನ್ನೂ ಮೋನ್ಮಾಮ ಬಂದೇ ಇಲ್ಲ, ವಾಕ್ ಮಾಡೋಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬಂದಮೇಲೆ ಕಾಫಿ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ. ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಅವ್ರು ಬರೋ ತನಕ ಏನೇನು ಕೆಲಸ ಮಾಡ್ಬೋದು ಅದನ್ನು ಮಾಡ್ತಾ ಇರ್ತೀನಿ. ಇಲ್ಲಿ ನಾನು ಉಪ್ಪಿಟ್ಟೆಲ್ಲ ಮಾಡಿದೆ. ಉಪ್ಪಿಟ್ಟೆಲ್ಲ ಆದಮೇಲೆ ಕೌಶಿಗೆ ಸ್ವಲ್ಪ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಸ್ವಲ್ಪ ಮೊಸರು ಬಜ್ಜಿ ಈ ಥರದ್ದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಮೊಸರಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕೋಣ ಅಂಥೇಳಿ ಇಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟು ನಾನು ಹೊರಗಡೆ ಹೋದೆ. ಅಂದರೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಲ್ಲ ಅಂಥೇಳಿ ಇನ್ನೇನು ಕುತ್ಕೋಬೇಕು ತಿನ್ನೋದಕ್ಕೆ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹೊರಗಡೆ ಹೋದೆ. ಬೆಕ್ಕೇನು ಮಾಡ್ತು, ಕಿಚನಲ್ಲೇ ಇತ್ತು. ಅದೇನು ಮಾಡಿದೆ, ಕಿಚನಲ್ಲಿ ಸಿಂಕಲ್ಲಿ ಬಂದಿದೆ. ಅಂದರೆ ಚಿಕನ್ ಏನಾದರೂ ಹಾಕಿರ್ತೀವಿ ಅಂದ್ಬಿಟ್ಟು ಬೆಕ್ಕು ಸಿಂಕ್ ಹತ್ರ ಬಂದಿದೆ. ಅಲ್ಲಿ ಸಿಂಕಲ್ಲಿ ಚಿಕನ್ ಇರಲಿಲ್ಲ. ಅದಾದಮೇಲೆ ಅದು ಹಾಗೆ ಬಂದು ಇಲ್ಲಿ ಮೊಸರು ಬಜ್ಜಿ ಎಲ್ಲ ಮಾಡಿಟ್ಟಿದ್ದೆ, ಅದನ್ನು ಬಂದು ತಿಂದಿದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲ ಬಂದಿರೋದನ್ನ ನಾನು ನೋಡಿದೆ. ಆಮೇಲೆ ನೋಡಿಬಿಟ್ಟು ನನಗೆ ಅದು ಮೊಸರು ಏನಾದರೂ ಇಟ್ಟಿದ್ರೆ ನಾಲ್ಗೆಲ್ಲಿ ನೆಕ್ಬಿಡುತ್ತೆ, ಏನು ಮಾಡೋದು. ಆಮೇಲೆ ನಾನು ನೋಡಿಬಿಟ್ಟೆ, ಅಂದರೆ ಬೆಕ್ಕು ಇಲ್ಲಿರೋದನ್ನ ನೋಡಿದೆ, ಆದರೆ ತಿಂತ ಇಲ್ವ ಅನ್ನೋದು ಗೊತ್ತಿಲ್ಲ ನನಗೆ. ಏನು ಮಾಡೋದು ಇವಾಗ, ಅದು ತಿಂದಿಲ್ಲ ಏನೂ ಗೊತ್ತಾಗ್ತಿಲ್ವಲ್ಲ. ಇವಾಗ ಮೊಸರು ಬಜ್ಜಿ ನಾವು ಯೂಸ್ ಮಾಡೋಣವಾ ಅಥವಾ ಬೇಡವಾ ಏನೂ ಗೊತ್ತಾಗ್ತಾನೇ ಇಲ್ಲ. ಮತ್ತು ಏನು ಮಾಡೋದು, ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಅದು ಅಕಸ್ಮಾತ್ ತಿಂದಿದ್ರೆ ಏನು ಮಾಡೋದು, ಅಂದರೆ ಬಾಯಲ್ಲಿ ನಾಲಿಗೆಯಲ್ಲಿ ನೆಕ್ಕಿದ್ರೆ ಏನು ಮಾಡೋದು ಅಂಥೇಳಿ ಬೇಡ, ಕ್ಯಾನ್ಸಲ್ ಮಾಡೋಣ ಅಂದ್ಬಿಟ್ಟು ಅದು ತೊಗೊಂಡೋಗಿ ಸಿಂಕ್ ಒಳಗಡೆ ಎಲ್ಲ ಚೆಲ್ಲಿಬಿಟ್ಟೆ. ಇಷ್ಟೋ ತನಕ ಬಟ್ಟೆ ಎಲ್ಲ ಒಗ್ದಿದ್ದೀನಿ, ಇಷ್ಟು ಬಟ್ಟೆ ಎಲ್ಲ ಒಗ್ದಿದ್ದೀನಿ. ಹಾಗೆ ಮಾಪು ಕೂಡ ತೊಳೆದಾಕ್ತೆ ಎರಡೂ. ಇವಾಗ ಬಿಸಿನೀರಲ್ಲಿ ತೊಳೆಯಲ್ಲ, ಯಾಕೆಂದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂಥೇಳಿ ತಣ್ಣೀರಲ್ಲೇ ತೊಳೆದ್ಬಿಟ್ಟು ಹಾಕಿದ್ದೀನಿ. ಇವಾಗ ಮನೆ ಒರೆಸಿಲ್ಲ, ಮಾಮ ಇದ್ರಲ್ಲ ಅದಕ್ಕೆ ಮನೆ ಒರೆಸಿಲ್ಲ. ಇವಾಗ ಮಾಮ ಬರೋದ್ರೊಳಗಡೆ ಇನ್ನೊಂದು 1/2 ಅವರಲ್ಲಿ ಬರ್ತಾರಂತೆ. ಅಷ್ಟರಲ್ಲಿ ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ. 2:30 ಆಗಿದೆ, ಇನ್ನೂ ಅಡುಗೆನೇ ಮಾಡಿಲ್ಲ. ಮನೆ ಒರೆಸ್ಬಿಟ್ಟು ಅಡುಗೆ ಮಾಡ್ತೀನಿ. ಓಕೆ, ಈ ಥರ ಹಾಕೊಂಡೋಗಿದ್ವಿ. ಅವ್ರು ನೋಡಿ ಒಬ್ಬರು ಮದುವೆಗೆ ಹಾಕಬತ್ತಲ್ಲ ಫಂಕ್ಷನ್ಗೆ ಹಂಗೆ ಬಂದವ್ರಿ. ಇವ್ನಿಗೆ ಹೇಳ್ತಿದ್ದೀನಿ ಬೇಡ 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 ಅಂತ. ಒಂದು ರೋಡ್ ಸುತ್ತಾಡ್ಕೊಂಡು ನಮ್ಮ ಕೈ ಏನಂತಾನೆ ಇವನು. ಏನು ಆ್ಯನಿವಲ್ ಡೇನಾ? ನೀನು ಅಲ್ಲಿ ಬರುವಾಗಲೇ ಅಪ್ಪನಿಗೆ ಫೋನ್ ಮಾಡಿ ಬರ್ಬೇಕಲ್ಲ, ನಾನು ಮನೆಗೆ ಹೋಗ್ತೀನಿ ನೀವು ಬನ್ನಿ ಅಂತ. ಮನೆಗೆ ಬಂದ್ಬಿಟ್ಟು ಫೋನ್ ಮಾಡ್ತೀಯ? ಅಪ್ಪ ಇಲ್ಲೇ ಐತೆ, ನಾನು ಅವಾಗಲೇ ಹೇಳಿದ್ದೆ. ಅಪ್ಪ ಫೋನ್ ಮಾಡಿತ್ತು ಮುಂಚೆ, ಮತ್ತೆ ನನಗೆ ಫೋನ್ ಮಾಡಿತ್ತು. ಫೋನ್ ಮಾಡಲೇ ಇವಾಗಲೇ ಅಂತು. ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಬರುವಾಗ ಫೋನ್ ಮಾಡಿ ಅಂತ ನಾನು ಹೇಳಿದೆ. ಅಪ್ಪ ಅವಾಗಲೇ ಫೋನ್ ಮಾಡ್ಬಿಡ್ತೀನಿ ನನಗೆ, ನಾನು ಬರ್ತೀನಿ ಲೇಟ್, ನಾನು ಹಾಕ್ತೀನಿ ಫೋನ್, ಇವನೇ ಮನೆಗೆ ಬಿಡ್ತೇನೆ ಅಂದೆ. ಅದೇ ಅಷ್ಟೇ, ಇಲ್ಲ. ನಾನು ಬಟ್ಟೆ ಒಗಿತಾ ಇದ್ದೀನಿ, ಸ್ಟೆಪ್ ಹತ್ರ ಸೌಂಡ್ ಆಯ್ತು, ಅದೇ ತಾನೇ ನೀನು ಹೋದಾ?
ಇದ್ಯಾರು ಮತ್ತೆ ಇವನ್ ಯಾಕೆ ಮತ್ತೆ ವಾಪಸ್ ಬಂದ ಅಂದ್ಬಿಟ್ಟು ಕೌಶಿ ಅಂತಿದ್ದೀನಿ. ಹುಡುಗ ಮಾತಾಡ್ಬಾರ್ದ ಬಟ್ಟೆ ಹೋಗಿವಾಗ. ಆಮೇಲೆ ಅವ್ನು ಬೆಲ್ಲು ಮಾಡ್ಲಿಲ್ಲ. ನಾನು ಯಾರು ಅನ್ಕೊಂಡು ಬಂದೆ ಹೊರಗಡೆ. ನೋಡಿದ್ರೆ ಈ ಹುಡುಗ ಅಲ್ಲಿ ಈಗ ಹೋದ ಅಂತಂದ್ರೆ ಅವ್ನು ಫೋನು ತಂದೆ ನನಗೆ. ಹಪ್ಪ ಇಲ್ಲಿ ದಡ್ಪಾಣಿ ಅಂಗಡಿ ಇರ್ತದೆ ಅಂತ ನಿನ್ನೆ ಕೇಳ್ತು ಕೊಡೋಕ್ಕಾಗಲ್ಲ ಆಗಲ್ಲ ಮೂತಿ. ನಾನು ಇವಾಗ ಸೂಪ್ ಮಾಡ್ತಾ ಇದೀನಿ. ಇವಾಗ ನೋಡಿ ಮನೆಯೆಲ್ಲ ಒರೆಸಿ ಮತ್ತೆ ಕಸ ಗುಡಿಸಿ ಬರೋದ್ರ ಕಡೆ ಒರ್ಸೋಣ ಒಂಥರ ಸಮಾಧಾನನೇ ಇಲ್ಲ. ಬೆಕ್ಕಗೆಲ್ಲ ಅದಿದು ಬಿಸಾಕ್ತಿರ್ತೀರ ಹಂಗೆ ಚಿಕನು ಫಿಶ್ ಅಂದ್ಕೊಂಡು. ಅದೆಲ್ಲ ನಾಲ್ಗೆಲೆಲ್ಲ ನಿಕ್ತಿರುತ್ತೆ, ಅದರಲ್ಲೇ ಓಡಾಡ್ಬಿಡ್ತೀರ. ಅದೇ ನಂಗೆ ಇಷ್ಟ ಆಗಲ್ಲ. ಹೇಳಿದ್ರೆ ಕೇಳಬೇಕಲ್ಲ. ಓಕೆ, ಹಾಗೆ ಟೈಮ್ ಬಂದು ಇವಾಗ 3 ಗಂಟೆ. ನಾನು ಇವಾಗ ಅಡುಗೆ ಮಾಡಕ್ಕೆ ಬಂದಿದ್ದೀನಿ. ಅಡುಗೆ ಅಂದರೆ ತಲೆ ಸಾಂಬಾರು ಇದೆ, ತಿನ್ನಲ್ಲ. ಹೌದಾ? ನಾನು ಆವಾಗಲೇ ಕರೆದೆ ಬಾರೋ ಅಂತ. ಇಲ್ಲ ಆಂಟಿ ಬರ್ತೀನಿ ಅಂದ್ಬಿಟ್ಟು ಆಯ್ತು ಇವಾಗ. ಓಕೆ, ಇವಾಗ ಸೂಪ್ ಮಾಡ್ತಾ ಇದ್ದೀನಿ. ಅವಾಗಲೇ ಏನಂದರೆ ತಲೆ ಸಾಂಬಾರು ಇದೆ, ಇವಾಗ ತಿನ್ನಲ್ಲ ಯಾರೂ. ಇವಾಗ ಸೂಪು ಮತ್ತು ಅನ್ನ ಮಜ್ಜಿಗೆನ ತಿಂತಾರಂತೆ. ಸೂಪ್ ಅಂದರೆ ಕಾಲು ಸೂಪ್ ಕುಡಿತಾರೆ. ಅದಕ್ಕೆ ಇವಾಗ ಬಂದು ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ. ರೈಸ್ಗೆ ಇಟ್ಟಿದ್ದೀನಿ. ಸೂಪ್ ಕುಡಿದ್ಬಿಟ್ಟು ಆಮೇಲೆ ಮಜ್ಜಿಗೆನಾದ್ರೂ ತಿನ್ನಲಿ, ಇಲ್ಲ ತಲೆ ಸಾಂಬಾರಿದೆ ಅದಾದರೂ ತಿನ್ನಲಿ. ಇವನೇನೋ ಪರೋಟ ಹೇಳಿದಾನಂತೆ, ಪರೋಟನಾದರೂ ತಿನ್ನಲಿ ಇವ್ರಿಷ್ಟ. ಸ್ವಲ್ಪ ಬೆಳಿಗ್ಗೆದು ಉಪ್ಪಿಟ್ಟು ಕೂಡ ಇದೆ, ಏನಾದರೂ ಖಾಲಿ ಮಾಡಿ. ಸೂಪ್ ಮಾತ್ರ ಇವಾಗ ಮಾಡ್ತೀನಿ. ಆ ಗುಮ್ಮಿಗೆ ಒಂದು ಕೊಡ್ಬೇಕು. ಆ ಮರಿನ ಹೋಗದ ಕಚ್ಚಕ್ಕೀಗ ಅದು ಇದನ್ ಕಚ್ಚುತ್ತಲ್ಲ, ಅದೇ ತರ ಇದು ಹೋಗಿ ಅದನ್ನ ಕಚ್ಚಕ್ ಸ್ಟಾರ್ಟ್ ಮಾಡಿದ. ಇನ್ಮೇಲೆ ಇದ್ರದ್ದು ಸ್ಟಾರ್ಟ್ ಇನ್ನು ವಾರ್ ಅಂತ ಸೌಂಡ್ ಮಾಡ್ತಿರ್ತವೆ ಎರಡನ್ನು. ಇವಳಿಗೆ ಕೊಡ್ಬೇಕೆರಡು. ಈಗ ಸ್ವಲ್ಪ ಹೊತ್ತಲ್ಲಿ ಸೌಂಡ್ ಮಾಡ್ತಿದ್ಲು. ಗೇಟ್ ಹಾಕಿದ್ಯಾ ಹೊರಗಡೆ? ಗುಮ್ಮಿ ಬಂದ್ಲು ನೋಡು, ಇಲ್ಲಿ ಬಂದ್ ಮಲ್ಗೋಳೆ. ಗೇಟ್ ಕ್ಲೋಸ್ ಮಾಡು. ಈ ಸೌತೆಕಾಯಿ ವರಿಯೋ 1 ವಾರ ಆಯ್ತು ಕಣ. ವರಿ ಈಗ ಬಿಸಿಲಿದೆ, ತಿನ್ನೋಣ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸೂಪ್ ಮಾಡೋಣ. ಓಕೆ, ನಾನು ಮೆಹಂದಿ ಹಚ್ಚಿದ್ದೀನಿ. ಮೆಹಂದಿಯಲ್ಲಿದ್ದು ಅದು ಏರ್ ಪ್ಯಾಕ್ ಹೇಳಿದ್ನಲ್ಲ, ಅದು ಹೇಗಿದ್ರು ಮೆಹಂದಿ ಎಲ್ಲ ಯೂಸ್ ಮಾಡಿದ್ನಲ್ಲ, ಅಂದರೆ ಮೆಹಂದಿ ಪೌಡರು. ಅದಕ್ಕೆ ನಾನೇನು ಮಾಡಿದೆ, ಮೆಹಂದಿ ಥರನೇ ನಾನು ವಿಡಿಯೋ ಮಾಡ್ತಿರೋದು ಗೊತ್ತಾಗಲ್ವ ನಿಂಗೆ? ನಾಯಿ ಥರ ಕಿರ್ಚ್ಕತಿಯಲ್ಲ. ಹೇಗಿದ್ರು ಮೆಹಂದಿ ಪುಡಿ ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಮೆಹಂದಿ ಥರನೇ ನೀಟಾಗಿ ಅಪ್ಲೈ ಮಾಡೋಣ ಅಂತೇಳಿ ಅಪ್ಲೈ ಮಾಡಿದ್ದೀನಿ. ಹಾಗೆ ಕವರೆಲ್ಲ ಹಾಕಿಲ್ಲ, ನೋಡ್ತಾ ಇರ್ಬೋದು, ಫುಲ್ಲು ಒಣಗೋಗಿದೆ. ಇಲ್ಲಾಂದರೆ ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಕವರ್ನ ಪ್ಯಾಕ್ ಮಾಡಿಬಿಡ್ತೀನಿ, ಅವಾಗ ಹಸಿ ಇರುತ್ತೆ. ಇವಾಗ ಇದೆಲ್ಲ ಒಣಗೋಗಿದೆ. ಇವಾಗ ಸ್ನಾನಕ್ಕೆ ಹೋದರೆ ಇದು ನೆನ್ಸೋಕ್ಕೆ ಒಂದು 5 ನಿಮಿಷ ಟೈಮ್ ಕೊಡಬೇಕು. ಓಕೆ, ಇವಾಗ ನಾನು ಸೂಪ್ ಮಾಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಸಂಜೆ. ನಾನು ಮತ್ತು ಕೌಶಿ ಸ್ವಲ್ಪ ಬಿಗ್ ಮಾರ್ಕೆಟ್ಗೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಹಾಗೆ ಇಲ್ಲಿ ಒಂದು ಜಾಕೆಟ್ ಬೇಕಿತ್ತು ಕೌಶಿಗೆ, ಹಾಗೆ ತೊಗೊಳ್ಳೋಣ ಅಂಥೇಳಿ. ಅಂದರೆ ಅದನ್ನು ತೊಗೊಳ್ಬೇಕು ಅಂತೇನು ಬರಲಿಲ್ಲ. ನೋಡೋಣ, ಕೇಳೋಣ, ಸಿಕ್ಕಿದ್ರೆ ತೊಗೊಳ್ಳೋಣ, ಇಲ್ಲ ಅಂದರೆ ಬೇಡ ಅಂಥೇಳಿ ಬಂದ್ವಿ. ಹಾಗೆ ಅಲ್ಲಿ ಈ ಥರದ್ದು ಡ್ರೆಸ್ಗಳೆಲ್ಲ ಹಾಕಿದ್ರೆ ಅದನ್ನು ನೋಡ್ತಾ ಇದ್ವಿ ಅಷ್ಟೇ. ಓಕೆ, ಹೀಗೆ ನೋಡ್ತಾ ಇರಬೇಕಾದ್ರೆ ಇಲ್ಲೊಂದು ಹುಡುಗಿ ಕೆಲಸ ಮಾಡ್ತಾಳೆ. ಆ ಹುಡುಗಿ ವಿಡಿಯೋದಲ್ಲಿ ಬಂದುಬಿಟ್ಟಿದ್ದಾಳೆ ಒಂದು ಸ್ವಲ್ಪ. ಅಂದರೆ ವಿಡಿಯೋದಲ್ಲಿ ಅಂದರೆ ಬರೀ ನೆಕ್ ಮಾತ್ರ ಕಾಣಿಸ್ತಿರೋದು, ಫೇಸ್ ಅಂತೂ ಕಾಣಿಸ್ತಾನೇ ಇಲ್ಲ. ಈ ವಿಡಿಯೋದಲ್ಲಿ ಆ ಹುಡುಗಿ ಫೇಸ್ ಇತ್ತು, ನಾನು ರಿಮೂವ್ ಮಾಡಿದ್ದೀನಿ. ಏಕೆಂದರೆ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಆ ವಿಡಿಯೋನ ಹಾಕಬಾರ್ದು ಅಂತೇಳಿ. ಫಸ್ಟ್ ವಿಡಿಯೋದಲ್ಲಿ ಅವಳ ಫೇಸ್ ಇತ್ತು, ಅದನ್ನು ಕಟ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿದೆ, ಅದರಲ್ಲಿ ಅವಳು ಫೇಸ್ ಇರಲಿಲ್ಲ, ಬರೀ ನೆಕ್ ಅಷ್ಟೇ ಕಾಣಿಸ್ತಾ ಇತ್ತು. ಆ ಹುಡುಗಿಗೆ ತೋರಿಸ್ದೆ, ನಿನ್ನ ಫೇಸ್ ಎಲ್ಲೂ ಇಲ್ಲ, ಬರೀ ನೆಕ್ ಅಷ್ಟೇ ಇರೋದು ಅಂತ. ಇಲ್ಲ, ಅವಳಿಗೆ ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಆಗಲ್ವಂತೆ, ಏನಾದರೂ ರಿಲೇಷನ್ ಏನಾದರೂ ನೋಡ್ತಾರೆ ಅಂತ ಬೇಡ.
ಫೇಸ್ ಇದ್ದರೆ ತಾನೇ ರಿಲೇಷನ್ ನೋಡೋದು. ಫೇಸೇ ಕಾಣಿಸ್ತಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಸರಿ ಆಯಿತು, ನೀವು ಫೇಸು ಬೇಡ ಅಂದರೆ ಅದೇನು ನೀವು ಇದ್ದೀರಾ ಅದನ್ನು ಕಟ್ ಮಾಡ್ತೀನಿ ಅಂತ ಹೇಳಿದೆ. ಎಡಿಟ್ ಮಾಡಬೇಕಾದ್ರೆ ನಾನು ಕಟ್ ಮಾಡ್ಕೊತೀನಿ. ನಿಮಗೆ ಹಾಗೂ ಅನುಮಾನ ಇದ್ದರೆ ನನ್ನ ಚಾನಲ್ ನೇಮ್ ಕೊಡ್ತೀನಿ, ನೋಡ್ಬೋದು, ಸರ್ಚ್ ಮಾಡಿ ತಿಳ್ಕೊಳ್ಳಿ ಅಂತ ಅಂದೆ. ಆ ಹುಡುಗಿ ಕೇಳ್ತಾನೆ ಇಲ್ಲ ಅಂದರೆ ಕೇಳ್ತಾನೆ ಇಲ್ಲ ಅವಳು. ಇಲ್ಲ ಬೇಡ, ವೀಡಿಯೋನ ಡಿಲೀಟ್ ಮಾಡಿಬಿಡಿ ಅಂತ ಹೇಳಿ ಸುಮಾರು ಅದು 2-3 ನಿಮಿಷದ ವೀಡಿಯೋ. ಇಲ್ಲ, ನಾನು ಹೇಳ್ದೆ ಎಡಿಟ್ ಮಾಡ್ಬೇಕಾದ್ರೆ ನಾನು ಎಲ್ಲ ಕಟ್ ಮಾಡಿಬಿಟ್ಟೆ ಹಾಕ್ತೀನಿ, ನೀವು ಈ ಥರ ಎಲ್ಲ ಅಂದ್ಕೋಬೇಡಿ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಅಂತೆಲ್ಲ ಹೇಳಿದ್ರು ಅವಳು ಕೇಳಲೇ ಇಲ್ಲ, ವೀಡಿಯೋನ ಡಿಲೀಟ್ ಮಾಡಿಸ್ಬಿಟ್ಲು. ಸರಿ ಆಯಿತು. ನಮ್ಮ ಕೌಶಿ ಬೇರೆ, ಅಮ್ಮ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಇದೆಲ್ಲ ಹಾಕ್ಬಾರ್ದಲ್ವ, ಸುಮ್ಮನೆ ಹಾಕೋದೆಲ್ಲ ಹಾಕ್ತೀಯ, ಬೇಡ ಅಂತೇಳಿ. ಅವ್ರದ್ದು ನಾನು ಹಾಕಿದ್ರೆ ಅವರು ಹೇಳ್ಬೇಕು ಆ ಥರ, ಅವ್ರ ಫೇಸೇ ಕಾಣಿಸ್ತಿಲ್ಲ ಅಲ್ಲಿ, ನಾನು ಹಾಕೋದ್ರಲ್ಲಿ ಏನು ತಪ್ಪಿದೆ ಅಂತ. ಇಲ್ಲಮ್ಮ ಬೇಡ ಅಂದಮೇಲೆ ನೀನೇನಕ್ಕೆ ಡಿಲೀಟ್ ಮಾಡು ಅಂದರು ತಾನೆ, ಡಿಲೀಟ್ ಮಾಡು, ಸುಮ್ಮನೆ ಅವ್ರ ಜೊತೆ ವಾದ ಮಾಡ್ಕೊಂಡು ನಿಂತಿದೆಯಲ್ಲ ಅಂತೇಳಿ ಮನೆಗೆ ಬಂದಮೇಲೆ ಹೇಳ್ತಾ ಇದ್ದ. ಸುಮಾರು ಒಂದು 5 ನಿಮಿಷ ಇರ್ಬೋದು ವಾದ ಮಾಡಿ. ಅಂದರೆ ವಾದ ಅಂದರೆ ಈ ಥರ, ನಿಮ್ಮ ಫೇಸು ಎಲ್ಲೂ ಇದು ಮಾಡಲ್ಲ, ಬ್ಲರ್ ಮಾಡ್ತೀನಿ ಅಥವಾ ಏನೋ ಈ ಥರದ್ದು ಹೇಳ್ತಾ ಇದ್ದೆ. ಅದಕ್ಕೆ ಅವನು ಅವ್ರು ಬೇಡ ಅಂದಮೇಲೆ ಬೇಡ, ಮತ್ತೆ ನೀನು ವಾದ ಮಾಡ್ತೀಯ, ಅವ್ರಿಗಿಷ್ಟ ಇಲ್ಲ ಅಂದಮೇಲೆ ಯಾಕೆ ಆ ಥರ ಎಲ್ಲ ಹೇಳಬೇಕು? ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅವ್ರ ವೀಡಿಯೋನ ಯಾವತ್ತೂ ಅಷ್ಟೇ, ಯಾರದೇ ವೀಡಿಯೋ ಆಗಿರ್ಬೋದು, ಇಷ್ಟ ಇಲ್ಲ ಅಂದರೆ ನಾನು ಅವ್ರ ವೀಡಿಯೋನ ನಾನು ಹಾಕೋದೇ ಇಲ್ಲ, ರಿಮೂವ್ ಮಾಡಿಬಿಡ್ತೀನಿ. ಆದರೆ ನಾನು ಅಲ್ಲಿ ಅವ್ರ ಫೇಸೇ ಕಾಣಿಸಿಲ್ಲ, ಓಕೆ ಅವ್ರ ನೆಕ್ ಕಾಣಿಸ್ತಿದ್ಯಾ, ಅಲ್ಲಿಂದ ಕಟ್ ಮಾಡ್ತೀನಿ ಅಂದ್ರೂ ಹುಡುಗಿ ಕೇಳ್ತಾನೆ ಇಲ್ಲ ಇಲ್ಲೇ ಡಿಲೀಟ್ ಮಾಡಿ ಅಂತೇಳಿ ಅವಳ ಮುಂದೆನೇ ಡಿಲೀಟ್ ಮಾಡಿ ಆಮೇಲೆ ತೋರಿಸ್ದೆ ಆ ವೀಡಿಯೋನ, ನೋಡಿ ಇಲ್ಲ ಅಂಥೇಳಿ. ಆಮೇಲೆ ಹುಡುಗಿಗೆ ಮಾತಾಡ್ಬಿಟ್ಟು ಇನ್ನೊಂದು ಮಾತು ಕೂಡ ಹೇಳಿದೆ, ಏನಂತಂದರೆ ಇವಾಗ ನೀವು ವೀಡಿಯೋನ ಡಿಲೀಟ್ ಮಾಡ್ತಿದ್ದೀರಾ, ಓಕೆ ನಂಗೆ ಅರ್ಥ ಆಯಿತು ಏನಕ್ಕೆ ವೀಡಿಯೋನ ಡಿಲೀಟ್ ಮಾಡಿಸಿದ್ದೀರಾ ಅಂತೇಳಿ. ಆದರೆ ಆ ವಿಡಿಯೋ ಏನಿದೆ ಡಿಲೀಟ್ ಮಾಡಿರುವಂಥ ವೀಡಿಯೋ, ಅದನ್ನು ಮತ್ತೆ ವಾಪಸ್ ತೊಗೊಂಡು ನಾನು ಅಪ್ಲೋಡ್ ಮಾಡ್ಬೋದು. ಆದರೆ ಮಾಡಲ್ಲ ನಾನು ಆ ಥರ, ಏಕೆಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ಅಂದರೆ ಮಾಡ್ಬೋದು, ಈ ಥರದ್ದೆಲ್ಲ ಇದೆ. ಅದಕ್ಕೆ ಒಂದು ಆ್ಯಪ್ ಇದೆ, ಆ್ಯಪ್ ಮೂಲಕ ಹೋದರೆ ಯಾವ್ಯಾವ ವೀಡಿಯೋ ಡಿಲೀಟ್ ಆಗಿದೆ ಆ ವಿಡಿಯೋ ಎಲ್ಲ ವಾಪಸ್ಸು ತೊಗೊಂಡು ಮತ್ತೆ ಅದನ್ನ ಇದು ಮಾಡ್ಕೋಬೋದು ಅಂತ ಹೇಳಿದೆ. ಅದಕ್ಕೆ ಕೌಶಿಗೆ ಕೋಪ ಬಂದ್ಬಿಟ್ಟಿದ್ದು, ಇಷ್ಟೆಲ್ಲ ನೀನು ವಾದ ಮಾಡಬೇಕಾ, ಅವ್ರು ಒಂದು ಸರಿ ಬೇಡ ಅಂದ ತಕ್ಷಣ ಡಿಲೀಟ್ ಮಾಡಿ ಬಿಸಾಕತ್ತಾನೆ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಸುಮಾರು ಹೊತ್ತು ನಮಗೆ ಬಟ್ಟೆ ಜಾಕೆಟ್ ಏನೇನು ಬೇಕೋ ಅದೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ನಾವು ಬಿಗ್ ಮಾರ್ಕೆಟಿಗೆ ಬಂದ್ವಿ. ಓಕೆ, ಅಲ್ಲಿ ಜಾಕೆಟ್ ತೊಗೊಂಡ್ವಾ, ಸಿಗ್ತಾ ಇಲ್ವಾ ಅಂತೇಳಿ ನೆಕ್ಸ್ಟ್ ಅಂದರೆ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಅದಾದಮೇಲೆ ಬಿಗ್ ಮಾರ್ಕೆಟಿಗೆ ಬಂದ್ವಿ. ಕ್ರಿಸ್ಮಸ್ ಎಲ್ಲ ಇರೋದ್ರಿಂದ ಈಗೆಲ್ಲ ಕ್ರಿಸ್ಮಸ್ ಎಲ್ಲ ಹಾಗೆ ಹೋಗಿದೆ ಬಿಡಿ. ನಾನು ಹೋದಾಗ ಇನ್ನೂ ಕ್ರಿಸ್ಮಸ್ ಆಗಿರಲಿಲ್ಲ, ಅದಕ್ಕೆ ಅಲ್ಲೆಲ್ಲ ಕ್ರಿಸ್ಮಸ್ದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ರು. ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆ ಸೆಕೆಂಡ್ ಫ್ಲೋರಿಗೆ ಹೋಗಿ ಬಂದ್ವಿ. ಇದು ಸೆಕೆಂಡ್ ಅಲ್ಲ, ಫಸ್ಟ್ ಫ್ಲೋರ್ ಅನಿಸುತ್ತೆ. ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದಾಗ ಕೌಶಿ ತಾತಂದಿರು ದೊಣ್ಣೆ ಇಟ್ಕೊಂಡು ಹೋಗ್ತಾರೆ ನೋಡಿ, ಆ ಥರದ್ದು ದೊಣ್ಣೆ ಇತ್ತು. ಅದನ್ನೇ ಇಟ್ಕೊಂಡು ಆ್ಯಕ್ಟಿಂಗ್ ಮಾಡ್ತಿದ್ದಾನೆ, ತಾತಂದಿರು ಈ ಥರ ಬರ್ತಾರೆ ಅಲ್ವಾ ಅಂತ. ನನಗೆ ಅವಾಗ ಅನ್ನಿಸ್ತಾಯಿತ್ತು ಏನಂದರೆ, ತಾತಂದಿರು ಇವಾಗ ಅಷ್ಟು ಅಜ್ಜ ಅಂದರೆ ಅಜ್ಜ ಆಗೋ ತನಕ, ಅಂದರೆ ನಡೆಯೋಕ್ಕಾಗದೆ ಕೋಲಿಟ್ಕೊಂಡು ನಡೆಯೋ ತನಕ ಈಗಿನ ಜನ್ರೇಷನಲ್ಲಿ ಯಾರೂ ಬದುಕಲ್ಲ. ಏಕೆಂದರೆ ಆ ಜನ್ರೇಷನ್ನೇ ಮುಗಿದೋಯ್ತು. ಕೋಲಿಟ್ಕೊಂಡು ನಡ್ಕೊಂಡು ಹೋಗುವಂಥ ಜನ್ರೇಷನ್ ಏನಿದೆ ಅದು ಹೋಯ್ತು ಬಿಡಿ. ಈಗ ಏನಿದ್ರು 50-60 ವರ್ಷ ಅಷ್ಟೇ, ಮಿನಿಮಮ್ ಅಂದರೆ ಒಂದು 70 ವರ್ಷನ ಅಷ್ಟೇ. ಅದನ್ನು ನೆನೆಸ್ಕೊಂಡು ನಾನೇ ಹೌದಲ್ವ, ಅವಾಗೆಲ್ಲ ತಾತಂದಿರು ಒಂದು ಕೋಲಿಟ್ಕೊಂಡು ತುಂಬ ಜನ ಇರ್ತಿದ್ರು ಹೊರಗಡೆ ಹಳ್ಳಿಗಳಲ್ಲಿ, ಜಗಲಿ ಮೇಲೆಲ್ಲ ಕುತ್ಕೊಂಡು ಮಾತಾಡೋದು ಆ ಥರದ್ದೆಲ್ಲ ಇರ್ತಿತ್ತು. ಈಗೆಲ್ಲ ಇಷ್ಟು ಕೋಲಿಟ್ಕೊಂಡು ನಡೆಯೋ ತನಕೆಲ್ಲ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ಒಂದಷ್ಟು ಪಾತ್ರೆದೆಲ್ಲ ನೋಡ್ತಾ ಇದ್ದೆ. ಈ ಥರ ಚೊಂಬುಗಳು ಈ ಥರದ್ದೆಲ್ಲ ಚೆನ್ನಾಗಿತ್ತು, ಅಂದರೆ ಚಿಕ್ಕದು ಅನ್ನಿಸ್ತಾಯಿತ್ತು ನೋಡೋಕ್ಕೆ. ನೋಡಿ ಈ ಥರ ಇದೆ, ನನಗೇನು ಇಷ್ಟ ಆಯಿತು, ಅದೇ ತೊಗೊಳಲ್ಲ ಆ ಥರ. ಸುಮಾರು ಪಾತ್ರೆಗಳೆಲ್ಲ ನೋಡಿದೆ. ನಾನೀಗ ಸಾಂಬಾರೆಲ್ಲ ಮಾಡ್ತೀನಲ್ಲ, ಆ ಥರ ಪಾತ್ರೆಯಲ್ಲೇ ಸ್ವಲ್ಪ ದೊಡ್ಡದು ಈ ಥರದ್ದೆಲ್ಲ ನನಗೆ ಬೇಕಿತ್ತು.
ಆದರೆ ರೇಟ್ ಎಷ್ಟಿದೆ ಅಂದರೆ ಜಾಸ್ತಿ ಇದೆ, ಚಿಕ್ಕದೇ ತುಂಬ ರೇಟ್ ಎಲ್ಲ ಇದೆ. ಈಗ ನಮ್ಮ ಮನೇಲಿರೋದು ನಾನು ತೊಗೊಂಡು ಫ್ಯಾಕ್ಟ್ರಿ ಔಟ್ಲೆಟ್ ಅಂತೇಳಿ ಇರುತ್ತಲ್ಲ, ಅಲ್ಲಿ ಅದನ್ನು ತೊಗೊಂಡಿದ್ದು. ಆವಾಗ ಅದು 130 ರೂಪಾಯಿ. ನಾನೊಂದು ಮೈನಾ ಒಂದು ತೊಗೊಂಡಿದ್ವಿ. ಅದಕ್ಕಿಂತ ಚಿಕ್ಕದು ಇಲ್ಲಿ ತುಂಬ ರೇಟೆಲ್ಲ ಇತ್ತು. ಅದಕ್ಕೆ ನಾವು ನೋಡಿಬಿಟ್ಟು ಬೇಡ ಏನು ತೊಗೊಳ್ಳೋದು ಅಂಥೇಳಿ ಒಂದಷ್ಟು ಐಟಮ್ಗಳು ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಏನಾಗುತ್ತೆ ಅಂದರೆ ನಾವೇನೋ ಹುಡ್ಕೋಕ್ಕೆ ಹೋಗಿರ್ತೀವಿ, ಅದು ಸಿಕ್ಕಿರೋದೇ ಇಲ್ಲ, ಮತ್ತು ಅದನ್ನ ಮರ್ತು ಬಿಡ್ತೇವೆ, ಬೇರೆ ಐಟಮ್ಗೆ ಹೊಟ್ಟೋಗಿರ್ತೀವಿ ಆ ಥರ. ಆಮೇಲೆ ಇಲ್ಲೊಂದಷ್ಟು ಐಟಮ್ಗಳನ್ನ ತೊಗೊಂಡು ಹಾಗೆ ಕೆಳಗಡೆ ಹೋಗಿ ಸಾಕ್ಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಅಲ್ಲಿಂದ ಬಿಲ್ಲೆಲ್ಲ ಮಾಡಿಸ್ಕೊಂಡು ನಾನು ಮತ್ತು ಕೌಶಿ ಕೆಳಗಡೆ ಬಂದ್ವಿ. ಹಾಗೆ ಅಲ್ಲಿ ಕೆಳಗಡೆ ಮಮೋಸ್ ಎಲ್ಲ ಮಾಡ್ತಾಯಿದ್ರ. ಇವ್ನು ಕೇಳಿದೆ ಮಮೋಸ್ ಎಲ್ಲ ತಿಂತೀಯಾ ಬೇಕಾ ಅಂಥೇಳಿ. ಆಮೇಲೆ ಇವನಿಗೆ ಇಷ್ಟ. ಮನೇಲಿ ನೋಡಿದರೆ ತಲೆ ಸಾಂಬಾರಿದೆ ಮತ್ತು ಸೂಪೆಲ್ಲ ಮಾಡಿದೆ, ಅದು ಇತ್ತು, ಇನ್ನೂ ಸ್ವಲ್ಪ ಸೂಪೆಲ್ಲ ಇತ್ತು. ಅದಕ್ಕೆ ತಿಂತೀನಿ ಅಂತ ಅಂದ. ಸರಿ ಆಯಿತು, 1 ಪ್ಲೇಟ್ ತೊಗೋ. ಅಪ್ಪನಿಗೆ ಹೋಗ್ಬಿಟ್ಟು ಮನೇಲಿ ನಾವು ಅಲ್ಲಿ ಮಮೋಸ್ ತಿಂದ್ವಿ, ಅದು ತಿಂದ್ವಿ, ಇದು ತಿಂದ್ವಿ ಅಂತ ಏನು ಹೇಳ್ಬೇಡ ಅಂತ ಹೇಳಿದೆ. ಸರಿ ಆಯಿತು ಬಿಡು ಅಂದ್ಬಿಟ್ಟು ಆಮೇಲೆ 1 ಪ್ಲೇಟ್ ತೊಗೊಂಡು ಹಾಗೆ ಅಲ್ಲೇ ನಿಂತ್ಕೊಂಡು ತಿಂದ್ಕೊಂಡು ಆಮೇಲೆ ಮನೆಗೆ ಹೊರಟಿದ್ದು. ಹೋಗ್ಬೇಕಾದ್ರೆ ಅಲ್ಲಿ ಏನಂದರೆ ಇಸ್ಕಾನ್ನವರು ಅಲ್ಲಿ ಭಜನೆ ಮಾಡ್ತಾಯಿದ್ರು ಒಂದು ಚೌಟ್ರಿಯಲ್ಲಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡಿದ್ವಿ, ಆ ಕಡೆಯಿಂದನೂ ಬರಬೇಕಾದ್ರೂ ಅಲ್ಲಿ ಹೊರಗಡೆ ಚೌಟ್ರಿ ಒಳಗಡೆ ಭಜನೆ ನಡೀತಾಯಿತ್ತು. ಹೊರಗಡೆ ಮಕ್ಕಳು ರೋಡಲ್ಲಿ ಓಡಾಡುವಂಥವರಿಗೆ ಊಟ ಎಲ್ಲ ಕೊಡ್ತಾಯಿದ್ರು. ನಾನು ಅಂದ್ಕೊಂಡೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಈಸ್ಕೊಂಡಿಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ಕೈಗೆ ತಂದು ಕೊಟ್ಬಿಟ್ರು. ಇವಾಗ ಏನು ಮಾಡೋದು, ತಿಂದರೆ ಕೈ ತೊಳಿಯೋಕ್ಕೆ ನೀರಿಲ್ಲ, ಮತ್ತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂದರೆ ನಾನು ಬಸ್ಸಲ್ಲಿ ಹೋಗಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ಇವ್ನು ಹೋಗ್ಬಿಟ್ಟು ಆ ಚೌಟ್ರಿ ಹತ್ರ ಕೆಳಗಡೆ ವಿಚಾರಿಸ್ದ, ಇಲ್ಲಿ ಕೈ ತೊಳಿಯೋಕ್ಕೆ ನೀರು ಸಿಗುತ್ತಾ ಅಂತೇಳಿ. ಆಮೇಲೆ ಅವರು ಇಲ್ಲಿದೆ ನೀರು, ಕೈ ತೊಳೀರಿ ಅಂತ ಹೇಳಿದ್ರು. ಇವನೇ ಹೋಗಿ ವಿಚಾರಿಸಿದ್ದು, ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ಅಲ್ಲಿ ಭಜನೆ ನಡೀತಾ ಇತ್ತು. ನಾವು ಸ್ವಲ್ಪ ಹೊತ್ತೇನಾದ್ರು ಇನ್ನೂ ಬೇಗ ಬಂದಿದ್ದಿದ್ರೆ ನಾನು ನೋಡ್ತಾಯಿದ್ದೆ ಹೆಂಗಿರುತ್ತೆ ಭಜನೆ ಎಲ್ಲ ಅಂಥೇಳಿ. ಆಮೇಲೆ ಟೈಮ್ ಆಗೋಗಿತ್ತು. ನಾವು ಮನೆಗೆ ಹೋದಾಗಲೇ 8:30. ಇದೆಲ್ಲ ಮುಗಿಸ್ಕೊಂಡು ಹೋಗುವಾಗ ಬಂದಿದ್ದೆ ಲೇಟು. ನಾವು 6 ಗಂಟೆ 5:45 6 ಗಂಟೆ ಅನಿಸುತ್ತೆ ನಾವು ಬಿಟ್ಟಾಗ. ಅದಕ್ಕೆ ಭಜನೆ ಎಲ್ಲ ನೋಡಲಿಲ್ಲ. ಹಾಗೆ ಇವನು ಪ್ರಸಾದ ಕೊಟ್ಟಿದ್ದರು, ಅದನ್ನು ತಿಂದ್ಕೊಂಡು ಆಮೇಲೆ ನಾವು ಇಲ್ಲಿಂದ ಮನೆಗೆ ಹೊರಟಿದ್ದು. ಅಷ್ಟೊತ್ತಿಗೆ ಮೋಹನ್ ಮಾಮ 2 ಸಾರಿ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ, ಬರ್ತಾಯಿದ್ದೀರಾ, ಇಲ್ಲ ನಾನೇ ಬರಲಾ ಅಂತೇಳಿ ಫೋನ್ ಮಾಡ್ತಾನೆಯಿದ್ರು. ಇಲ್ಲ ಬಸ್ಸಲ್ಲಿ ಬರ್ತಾಯಿದ್ದೀವಿ, ನೀವೇನು ಬರಬೇಡಿ, ನಾವೇ ನಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಆಮೇಲೆ ಹೇಳಿದೆ. ಓಕೆ, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.